ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ದೃಷ್ಟಿ ಬಟ್ಟು ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ದೃಷ್ಟಿ ತುಂಬಾ ಖುಷಿಯಾಗಿರ್ಬೇಕಾದ್ರೆ ಸೈಲೆಂಟು ದತ್ತ ಹತ್ರ ನಮ್ ತಂಗಿನ ಮಾತಲ್ಲಿ ಗೆಲ್ಲೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ದತ್ತ ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಊಟಕ್ಕೆ ಹೋಗಕ್ಕೆ ತುಂಬಾ ಸಮಯ ಇಲ್ಲ, ಇನ್ನ ಇಬ್ರು ಅಕ್ಕಂದಿರ್ನ ಒಪ್ಪಿಸ್ಬೇಕು ಅಂತ ದತ್ತ ಹೇಳ್ದಾಗ ಈ ಕಡೆ ಸೈಲೆಂಟು ಹೌದು ದೃಷ್ಟಿ, ದತ್ತ ಬಾಯಿ ಹೇಳ್ತಾ ಇರೋದು ಕರೆಕ್ಟ್, ಅವ್ರಿಬ್ರನ್ನ ಒಪ್ಸೋದು ತುಂಬಾ ಕಷ್ಟ ಅಂತ ಹೇಳಿದ ತಕ್ಷಣ ದೃಷ್ಟಿ ಹೋಗಿ ಸೈಲೆಂಟ್ ಅಣ್ಣಗೆ ಖುಷಿಯಾಗಿ ಹೊಡಿತಾಳೆ. ಏನ್ ಸೈಲೆಂಟ್ ಅಣ್ಣ, ನೀನು ನೇತ್ರಮ್ಮನ ಒಪ್ಸೋದು ತುಂಬಾ ಕಷ್ಟ, ಅವ್ರಿಬ್ಬರನ್ನ ಹೇಗಾದ್ರೂ ಒಪ್ಪಿಸ್ಬೋದು ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಅವ್ರಿಬ್ಬರನ್ನ ಒಪ್ಸೋದು ಕಷ್ಟ ಅಂತ ಹೇಳ್ತಾ ಇದೆಯಲ್ಲ ಅಂದಾಗ ಹೌದಲ್ವಾ, ನಾನ್ ಹೇಳಿದ್ದೆ ಅಲ್ವಾ, ನನ್ ಬಾಣ ನನ್ಗೇನೆ ತಿರುಗ್ಬಿಡ್ತಾ ಅಂತ ಹೇಳ್ತಾನೆ. ಸರಿ ಸರಿ ಆಯ್ತು ಬಾ, ಅವ್ರಿಬ್ಬರನ್ನ ಹೇಗಾದ್ರೂ ಮಾಡಿ ಒಪ್ಸೋಣ ಅಂತ ಹೇಳ್ಬಿಟ್ಟು ದತ್ತ ಹತ್ರ ಸೈಲೆಂಟ್ ಬಂದ್ಬಿಟ್ಟು ಮಾವನ್ ಮನೆಗೆ ನೀವ್ ಹೋಗೋಕೆ ರೆಡಿ ಆಗಿರಿ, ನನ್ ತಂಗಿ ಅಮ್ಮ ಅವ್ರಿಬ್ಬರನ್ನು ಕೂಡ ಒಪ್ಸ್ತಾಳೆ ಅಂತ ಸೈಲೆಂಟ್ ಹೇಳ್ಬಿಟ್ಟು ದೃಷ್ಟಿನ ಕರ್ಕೊಂಡು ಹೋಗ್ತಾನೆ. ಅವಾಗ ದತ್ತ ಕೂಡ ಕೋಪ ಮಾಡ್ಕೊಂಡು ಇಲ್ಲಿ ನೇತ್ರ ಹೇಳಿದ್ದು ಯಾವ್ದೇ ಕಾರಣಕ್ಕೂ ನಾನು ಪರ್ಮಿಷನ್ ಕೊಡೋದಿಲ್ಲ ಅಂದಿದ್ದು ಹೇಮ ಹೇಳ್ತಾಳೆ ಅಲ್ವಾ, ಇಲ್ಲ ಅವನ್ ಮನ್ಸು ಸರಿ ಇಲ್ಲ, ಅವನ್ನ ಇವಾಗ ನಿನ್ ಜೊತೆ ಕಳ್ಸೋದು ನನ್ಗಿಷ್ಟ ಇಲ್ಲ ಅಂತ ಹೇಳಿದ್ದು, ಹಾಗೆ ಶರಾವತಿ ಸೆಕ್ಯೂರಿಟಿ ಪರ್ಪೋಸ್ ನನ್ ತಮ್ಮ ಅಲ್ಲಿ ಹೋಗೋದು ಸರಿ ಅಲ್ಲ ಅಂತ ಹೇಳಿದ್ದು ಎಲ್ಲದನ್ನ ಕೂಡ ನೆನ್ಪ್ ಮಾಡ್ಕೊಂಡು ಡ್ರಿಂಕ್ಸ್ ನ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಈ ಕಿಕ್ಕಿಗಿಂತ ಅವ್ರು ಮಾತಾಡಿರೋ ಕಿಕ್ಕೆ ತುಂಬಾ ಜಾಸ್ತಿ ಇದೆ, ಆ ಕಿಕ್ಕೆ ಸಾಕು, ನನ್ಗೆ ಡ್ರಿಂಕ್ಸ್ ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸೈಲೆಂಟ್ ಮತ್ತೆ ಬರ್ತಾನೆ. ಬಂದ್ಬಿಟ್ಟು ದತ್ತ ಬಾ, ಇದು ಕೈ ಅಲ್ಲ ದತ್ತ ಬಾ, ಇದು ಅಮೃತ ಸ್ಪರ್ಶ ಅಂತ ಹೇಳ್ಬಿಟ್ಟು ದತ್ತ ಕೈನ ಟಚ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಹೇಗಾದ್ರೂ ಮಾಡಿ ದತ್ತ ಉಂಗ್ರನ ತಗೋಬೇಕು ಅಂತ ಸೈಲೆಂಟ್ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಅದು ದತ್ತಗೆ ಗೊತ್ತಾಗುತ್ತೆ. ಹೌದಾ, ಇದನ್ನ ಯಾವತ್ತು ಹೇಳೇ ಇಲ್ಲ, ಇವತ್ ಯಾಕೆ ಹೇಳ್ತಾ ಇದೀಯ ಅಂದಾಗ ಯಾಕೆ ಈ ತರ ಹೇಳ್ತಾ ಇದೀಯ ಅಂತ ದತ್ತ ಕೇಳ್ತಾರೆ. ಅಯ್ಯೋ ಆ ತರ ಅಲ್ಲ ದತ್ತ ಬಾಯ್, ಇದು ತುಂಬಾ ಶಕ್ತಿ ಇರೋ ಕೈ ಅಂತ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಉಂಗ್ರನ ತೆಗಿತಾ ಇರ್ಬೇಕಾದ್ರೆ ಅಲ್ಲಿಗೆ ಬಜರಂಗಿ ಬರ್ತಾನೆ. ಬಂದ್ಬಿಟ್ಟು ಸೈಲೆಂಟ್ ನೀನ್ ಇಲ್ಲಿದ್ದ ಆಚೆ ಹೋಗು ಅಂತ ಜೋರಾಗಿ ಕೂಗ್ಬಿಡ್ತಾನೆ. ಅವಾಗ ಸೈಲೆಂಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಉಂಗ್ರನ ತಗೊಂಡೇ ಬಿಡ್ತಾನೆ. ಅದು ದತ್ತಗೆ ಗೊತ್ತಾಗಿದ ತಕ್ಷಣ ದತ್ತ ಸೈಲೆಂಟ್ ನಿಂತ್ಕೋ, ನೀನ್ ಯಾವಾಗಿದ್ದ ಕಳ್ತನ ಮಾಡೋದ್ ಕಲ್ತೆ ಅಂತ ಹೇಳ್ತಾನೆ. ಅವಾಗ ಸೈಲೆಂಟ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಯ್ಯೋ ದತ್ತ ಬಾಯಿ, ನನ್ ಕಳ್ತನ ಮಾಡಿಲ್ಲ ದತ್ತ ಬಾಯಿ ಅಂತ ಹೇಳ್ದಾಗ ಜೋರಾಗಿ ಅವ್ನ್ ಲೆಫ್ಟ್ ಹ್ಯಾಂಡ್ ನ ತಿರುಗ್ಬಿಡ್ತಾನೆ. ಅವಾಗ ಕೈಯಲ್ಲಿರೋ ಉಂಗ್ರನ ಸೈಲೆಂಟ್ ತೋರಿಸ್ತಾನೆ. ಅಯ್ಯೋ ದತ್ತ ಬಾಯಿ, ಈ ಉಂಗ್ರನ ದೃಷ್ಟಿ ಮನೆಯವರು ಅಂದ್ರೆ ಚನ್ನಮ್ಮ ಮಹಾದೇವ ನಿಮ್ಗೆ ಉಂಗ್ರ ಮಾಡಿ ಹಾಕ್ಸ್ತಾರಂತೆ, ಅದಕ್ಕೋಸ್ಕರ ಅಳ್ತೆಗೆ ಈ ಉಂಗ್ರನ ತಗೊಂಡ್ ಬರಕ್ ಹೇಳಿದ್ರು ಅಂತ ಹೇಳ್ದಾಗ ಆಗದೆ ಇರೋ ಕೆಲ್ಸಕ್ಕೆ ಇಷ್ಟೆಲ್ಲ ಯಾಕೋ ಮಾಡ್ತಾ ಇದಾರೆ, ಒಂದ್ ಪಕ್ಷ ನಾನು ಅವ್ರ ಮನೆಗ್ ಹೋಗದೆ ಹೋದ್ರೆ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ ತಾನೆ ಅಂತ ದತ್ತ ಹೇಳ್ದಾಗ ಅಯ್ಯೋ ದತ್ತ ಬಾಯಿ, ನೀವ್ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವ್ರ ತಯಾರಿ ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ ಸೈಲೆಂಟ್ ಹೇಳ್ತಾನೆ. ಅವಾಗ ದತ್ತ ಕೂಡ ಆಗಿದ್ರೆ ತಗೋ ಉಂಗ್ರ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಉಂಗ್ರ ತಗೊಳ್ಳೋದು ಇಷ್ಟೊಂದು ಈಸಿನ, ನಾನು ದೃಷ್ಟಿ ಸುಮ್ನೆ ಕಷ್ಟಪಟ್ವಿ ಅಂತ ಸೈಲೆಂಟ್ ಬೇಜಾರ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಬಜರಂಗಿ ಜೋರಾಗಿ ಸೈಲೆಂಟ್ ಅಂತ ಹೇಳ್ತಾನೆ. ಅವಾಗ ಸೈಲೆಂಟ್ ಆಯ್ತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಅಲ್ಲಿದ್ದ ಹೋಗ್ತಾನೆ. ಅವಾಗ ಬಜರಂಗಿ ಕೋಪ ಮಾಡ್ಕೊಂಡಿರೋದು ದತ್ತ ನೋಡ್ಬಿಟ್ಟು ಯಾಕೆ ಬಜರಂಗಿ ಕೋಪ ಮಾಡ್ಕೊಂಡಿದ್ಯಾ, ನನ್ ಮೇಲ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ, ಅಥವಾ ಆ ರಾಯಪ್ಪ ಎಲ್ಲಿದ್ದೇನೆ ಅಂತ ಗೊತ್ತಾಯ್ತಾ ಅಂತ ಬಜರಂಗಿಗೆ ಕೇಳಿದ ತಕ್ಷಣ ಬಜರಂಗಿ ಕೋಪ ಮಾಡ್ಕೊಂಡು ಇಲ್ಲ ದತ್ತ, ಅದನ್ನ ಹುಡುಕ್ತಾ ಇದೀವಿ ಅಂತ ಹೇಳ್ತಾನೆ. ನಾನ್ ಇವಾಗ ಮಾತಾಡಕ್ ಬಂದಿರೋದು ಆ ವಿಚಾರ ಅಲ್ಲ, ನಾನ್ ಮಾತಾಡಕ್ ಬಂದಿರೋದು ಅಂತ ಹೇಳ್ಬಿಟ್ಟು ದೃಷ್ಟಿ ವಿಚಾರ ಅಂತ ಹೇಳ್ತಾನೆ. ನೋಡು ದತ್ತ, ನಿನ್ಗೆ ಕೋಪ ಇದ್ರೆ ಡೈರೆಕ್ಟ್ ಆಗಿ ದೃಷ್ಟಿಗೆ ನಾನು ನಿಮ್ ಮನೆಗ್ ಬರೋದಿಲ್ಲ, ನಿಮ್ಗೆ ಆ ಯೋಗ್ಯತೆನೂ ಇಲ್ಲ ಅಂತ ಮಕ್ಕು ಕೊಡ್ದಾಗೆ ಅವಳಿಗೆ ಹೇಳ್ಬಿಡು, ಅವಳು ಹೇಗೋ ಆ ನೋವನ್ನ ತಡ್ಕೊಳ್ತಾಳೆ. ಆದ್ರೆ ಈ ತರ ಅಕ್ಕ ತಂಗಿರ್ ಪರ್ಮಿಷನ್ ತಗೊಂಬ ಅಂತ ಯಾಕೆ ಹೇಳ್ತಾ ಇದೀಯ ದತ್ತ, ನಿಮ್ ಅಕ್ಕ ತಂಗಿಯರಿಗೆ ದೃಷ್ಟಿ ಕಂಡ್ರೆ ಆಗೋದೇ ಇಲ್ಲ, ಅವರು ಅವಳಿಗೆ ಎಷ್ಟೆಲ್ಲ ಅವಮಾನ ಮಾಡ್ತಾ ಇದಾರೆ, ಅವಳಿಗೆ ಎಷ್ಟೆಲ್ಲ ನೋವು ಮಾಡ್ತಾ ಇದಾರೆ ಅಂತ ಕೇಳಿದಾಗ ಅಯ್ಯೋ ಬಜರಂಗಿ, ಅವಳಿಗೆ ನೋವು ಕೊಡ್ಲಿ ಅಂತಾನೆ ತಾನೇ ನಾನು ಈ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ನೋಡು ದತ್ತ, ನೀನು ದೃಷ್ಟಿನ ಮದ್ವೆ ಆಗಿರೋದು ಶಿಕ್ಷೆ ಕೊಡೋಕೆ ಅಂತ ಗೊತ್ತು, ಅದಕ್ಕೋಸ್ಕರನೇ ಇಷ್ಟು ದಿನ ಅದು ಗಂಡ ಹೆಂಡತಿ ವಿಚಾರ ಅಂತ ನಾನು ಯಾವತ್ತೂ ಕೂಡ ನಡುವೆ ಬಂದಿಲ್ಲ, ಆದ್ರೆ ನೀನ್ ದೃಷ್ಟಿ ಹತ್ರ ನಡ್ಕೊಳ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಸರಿ ಇಲ್ಲ ಬಜರಂಗಿ, ಯಾಕೆ ಸರಿ ಇಲ್ಲ, ಅವಳಿಗೆ ಶಿಕ್ಷೆ ಕೊಡಬಾರ್ದು ಅಂತ ಏನಿದೆ ಅಂತ ಕೇಳ್ತಾನೆ. ಅವಳು ನನ್ಗೆ ಎಷ್ಟು ಮೋಸ ಮಾಡಿದಾಳೆ ಎಲ್ಲದೂ ಕೂಡ ಮರ್ತೋಗ್ಬಿಡ್ತಾ ಬಜರಂಗಿ ಅಂದಾಗ ಹೌದು ದತ್ತ ಹೌದು, ಅದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಹಾಗಂತ ದೃಷ್ಟಿಗೆ ಈ ತರ ನೋವು ಕೊಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತೇನೆ. ಅದನ್ನ ಕೇಳಿಸ್ಕೊಂಡು ದತ್ತ ಅಂತೂ ಫುಲ್ ಶಾಕ್ ಆಗ್ತಾನೆ. ಬಜರಂಗಿ, ನಾನು ಈ ಪರಿಸ್ಥಿತಿಗೆ ಅವಳೇ ಕಾರಣ ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ ಅಂತ ಕೇಳಿದಾಗ ಹೌದು ದತ್ತ, ಹಾಗಂತ ಶಿಕ್ಷೆ ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾನೆ. ಏನು ಲಿಮಿಟ್ ಅಲ್ಲಿ ಇರ್ಬೇಕ, ನಾನು ಸಾಯೋ ತನನು ಕೂಡ ನರಳೋ ತರ ಮಾಡಿದಾಳೆ, ಅವಳಿಗೆ ನಾನು 1 ದಿನ 2 ದಿನ ಶಿಕ್ಷೆ ಕೊಟ್ಬಿಟ್ಟು ಬಿಟ್ಬಿಡ್ಬೇಕಾ ಅಂತ ಹೇಳ್ತಾನೆ. ಅದು ಆಗಲ್ಲ ದತ್ತ ಅಂತ ಬಜರಂಗಿ ಹೇಳೋಕ್ ಬಂದಾಗ ನೋಡು ಬಜರಂಗಿ,
ಸೀರೆ ಅಂಗಡಿ ಕರ್ಕೊಂಡು ಹೋದೆ, 20 ಸೀರೆನ ಚೇಂಜ್ ಮಾಡಿಸ್ದೆ. ಅದೇ ಕೋಪದಲ್ಲಿ 4 ಜನ ನಡುವೆ ಅವಳಿಗೆ ಅವಮಾನ ಮಾಡ್ದೆ. ರಾತ್ರಿ ಆಗಿತ್ತು, ಇಲ್ಲಿ ಯಾರು ಬರೋದಿಲ್ಲ ಅಂತ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಒಂಟಿಯಾಗಿ ಬಿಟ್ಟು ಬಂದೆ. ಇವಾಗ ಬಂದು ಆ ಮನೆಗೆ ಹೋಗ್ಬೇಕು ಅಂತ ಕೇಳಿದ್ಲು. ಅದಕ್ಕೆ ಅಕ್ಕ ತಂಗಿ ಪರ್ಮಿಷನ್ ನ ತಗೊಂಡ್ ಬಾ ಅಂತ ಹೇಳ್ದೆ. ಇದ್ಯಾವ್ದು ಸಿಚುವೇಶನ್ ನಾನ್ ಕ್ರಿಯೇಟ್ ಮಾಡಿದ್ದಲ್ಲ, ಅವಳೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಅಂತ ದತ್ತ ಹೇಳ್ತಾನೆ. ಹೌದು ದತ್ತ, ಹೌದು, ಕೆಲವೊಂದು ಸನ್ನಿವೇಶಗಳು ಅವಾಗೆ ಕ್ರಿಯೇಟ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆವು ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದ್ದಾವೆ. ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ದತ್ತ? ಯಾಕಂದ್ರೆ ನಿನಗೆ ಅವಳ ಬಗ್ಗೆ ಯೋಚನೆ ಇಲ್ಲ. ನೀನ್ ಎಷ್ಟೇ ನೋವು ಕೊಟ್ರು ಕೂಡ ಟಿಕ್ ಪಿಟಿಕ್ ಅಂದೆ ನಿನ್ ಜೊತೆ ನಿಂತಿದ್ದಾಳೆ ಗೊತ್ತಾ. ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಿನಗೆ ನೆರಳಾಗಿ ನಿಂತಿದ್ದಾಳೆ. ಇದ್ಯಾಕ್ ನಿನಗೆ ಗೊತ್ತಾಗ್ತಾ ಇಲ್ಲ ದತ್ತ? ನಿಮ್ ಮನೆಯವರು ಎಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಅದನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ ಮನೆಯವರೆಲ್ಲರನ್ನು ಕೂಡ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದಾಳೆ. ಇದೆಲ್ಲ ನಿನ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ದತ್ತ? ನಿನ್ಗೋಸ್ಕರ ಅವಳು ಚಾಕುನ ಚುಚ್ಚಿಸ್ಕೊಂಡು ಸಾವು ತನಕನು ಹೋಗಿ ಸಾವನ್ನ ನೋಡಿ ಗೆದ್ದು ಬಂದಿದ್ದಾಳೆ. ಇದನ್ನು ಕೂಡ ನಿನ್ಗೆ ಅರ್ಥ ಆಗ್ತಾ ಇಲ್ವಾ ದತ್ತ? ಯಾಕೆ ಅರ್ಥ ಆಗ್ತಾ ಇಲ್ಲ? ಹಬ್ಬಕ್ಕ ತಾಯಿನೇ ದೃಷ್ಟಿನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಆದ್ರೆ ನೀನು ದೃಷ್ಟಿನ ಹೆಂಡ್ತಿ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ನೋಡು ದತ್ತ, ದೃಷ್ಟಿ ನಿನ್ನ ಇಷ್ಟ ಪಡ್ತಾ ಇದ್ದಿದ್ದು ನಿಜ, ಆದ್ರೆ ಮದ್ವೆ ಆಗೋದು ಬಿಡೋದು ಅದು ನಿನ್ನ ವೈಯಕ್ತಿಕ. ಆದ್ರೆ ಇವಾಗ ನೀವಿಬ್ರು ಮದ್ವೆ ಆಗಿದ್ದೀರಾ. ದೃಷ್ಟಿ ಹೆಂಡ್ತಿಯಾಗಿ ಏನೆಲ್ಲ ಮಾಡ್ಬೇಕು ಆ ಕರ್ತವ್ಯನ ಅವಳು ಮಾಡ್ತಾ ಇದ್ದಾಳೆ. ಆದ್ರೆ ನೀನು ಗಂಡನಾಗಿ ಏನ್ ಮಾಡ್ತಾ ಇದೀಯ ಅಂತ ನೋಡು. ಅವತ್ತು ಮನೆಗೆ ಗೆಸ್ಟ್ಗಳು ಬಂದಾಗ ದೃಷ್ಟಿ ಅವ್ರಿಗೆ ಏನು ಗೊತ್ತಿದೆ ಏನ್ ಗೊತ್ತಿಲ್ಲ ಅಂತ ತಿಳ್ಕೊಂಡು ಈ ಮನೆ ಗೌರವನ ಎತ್ತಿಡಿದಿದ್ದಾಳೆ. ಅಂತ ದೃಷ್ಟಿಗೆ ನೀನು ಗಂಡನಾಗಿ ಏನ್ ಮಾಡ್ತಾ ಇದೀಯ ಅಂತ ನೋಡು. ಇದನ್ನ ನಿನ್ ಮನ್ಸಿಗೆ ಕೇಳ್ಕೊ ಅಂತ ಹೇಳ್ಬಿಟ್ಟು ಬಜರಂಗಿ ಅಲ್ಲಿದ್ದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ದತ್ತ ಇಲ್ಲಿ ಬಜರಂಗಿ ಹೇಳಿರೋ ಮಾತನ್ನ ನೆನ್ಪ್ ಮಾಡ್ಕೊಂಡು ತುಂಬಾನೇ ಕುಡಿದ್ ಬಿಡ್ತಾನೆ. ಇನ್ನ ರಾತ್ರಿ ಆಗಿರುತ್ತೆ, ದೃಷ್ಟಿ ಕೂಡ ಮಲಗಿರ್ತಾಳೆ. ಅಲ್ಲಿಗೆ ದತ್ತ ಬರ್ತಾನೆ. ಬಂದ್ಬಿಟ್ಟು ಹೆಂಡ್ತಿ ಎದ ಮೇಲೆ ಅಂತ ಹೇಳ್ತಾನೆ. ಆದ್ರೆ ದೃಷ್ಟಿ ಆಲ್ರೆಡಿ ಮಲಗಿರೋದಿದ್ದ ಅವಳಿಗೆ ಗೊತ್ತಾಗ್ತಾ ಇರಲ್ಲ. ಅಯ್ಯೋ ನನ್ಗೆ ಅಯ್ಯೋ ಅನ್ಸ್ಲಿ ಅಂತ ಚಾಪೆ ಹಾಸ್ಕೊಂಡ್ ಮಲಗಿದಾಳೆ. ನೀನ್ ಚಾಪೆ ಹಾಸ್ಕೊಂಡ್ ಮಲಗಿದ ತಕ್ಷಣ ನನಗೆ ಅಯ್ಯೋನು ಅನ್ಸಲ್ಲ, ಪಾಪನು ಅನ್ಸಲ್ಲ. ಅಯ್ಯೋ ಪಾಪ ಅನ್ನೋ ತರ ನಿನ್ನನ್ನ ನರಳು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಬೇಕು ಅಂತ ದತ್ತ ಮತ್ತೆ ಇವಳು ಆಲ್ರೆಡಿ ಮಲಗಿದಾಳ, ಇವಳಿಗೆ ಎಚ್ಚರನೇ ಇಲ್ವಾ, ಆಗಿದ್ರೆ ಇವಳ ಮಾತು ನಾನೇ ಆಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅಯ್ಯೋ ರೀ ಇವಾಗ ಬಂದ್ರಿ, ಬನ್ರಿ, ನೀವ್ ಅವಾಗ ಬರ್ತೀರಾ ಅಂತ ಕಾದೇರಿ, ನೀವ್ ಬಂದೇ ಇಲ್ಲ, ನೀವ್ ತುಂಬಾ ಕುಡ್ದಿದ್ದೀರಾ ಅನ್ಸುತ್ತೆ, ಬನ್ರಿ ಸ್ವಲ್ಪ ಊಟ ಮಾಡ್ರಿ ಅಂತ ಇಲ್ಲಿ ದೃಷ್ಟಿ ಮಾತಾಡೋ ತರ ದತ್ತ ಕೂಡ ಮಾತಾಡ್ತಾನೆ. ಆಗೋಲ್ಲ, ನನಗ್ ಬೇಕು ಅಂದ್ರೆ ತಿಂತೀನಿ, ಬೇಡ ಅಂದ್ರೆ ಬಿಡ್ತೀನಿ, ಅದನ್ನೆಲ್ಲ ಕೇಳೋಕ್ ನೀನ್ ಯಾರು ಅಂತ ಅವನ ಒಟ್ಟಿಗೆ ಅವನೇ ಮಾತಾಡ್ಕೊಳ್ತೇನೆ. ಅಯ್ಯೋ ರೀ ಆಗಲ್ಲ ರೀ, ಕುಡ್ದಾಗ ರಾತ್ರಿ ಹೊತ್ತು ಹಾಗೆ ಮಲಗಬಾರ್ದಂತೆ, ನಿಮ್ಗೋಸ್ಕರ ರಾಗಿ ಅಂಬ್ಲಿ ಮಾಡಿದೀನಿ, ಬನ್ರಿ ಸ್ವಲ್ಪ ಕುಡ್ಕೊಂಡ್ ಬರ್ರಿ ಅನ್ನೋ ತರ ದತ್ತ ತನ್ನ ಪಾಡಿಗೆ ತಾನು ಡೈಲಾಗ್ ನ ಹೇಳ್ಕೊಂಡ್ಬಿಟ್ಟು ಡೈಲಾಗ್ ಎಲ್ಲ ಮುಗ್ದೋಯ್ತು, ಇವಾಗ ನಾನ್ ಮಲ್ಕೊನಕ್ ಹೋಗ್ತೀನಿ. ಹಾಗೆ ಒರಿಜಿನಲ್ ದೃಷ್ಟಿ, ನಿನ್ಗೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೊಟ್ಟೆ ತುಂಬಾ ರಾಗಿ ಅಂಬ್ಲಿನ ಕುಡ್ಕೊಂಡ್ ಬಂದಿದ್ದೀನಿ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ನನ್ಗಂತೂ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ನಾನು ಇವಾಗ ಹೋಗಿ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ದತ್ತ ಹೋಗಿ ಬೆಡ್ ಮೇಲೆ ಜೋರಾಗಿ ಮಲ್ಕೊಂಡ್ ಬಿಡ್ತಾನೆ. ಅವಾಗ ದೃಷ್ಟಿ ನಿದ್ದೆಯಲ್ಲಿ ಕನ್ವರಿಸ್ತಾ ಇರ್ತಾಳೆ. ರೀ ನೀವ್ ತಪ್ಪು ಮಾಡ್ಬಿಟ್ರಿ ಅಂತ ಹೇಳಿದ ತಕ್ಷಣ ಈ ಕಡೆ ದತ್ತ ಅಯ್ಯೋ ಯಾರೋ ಮಾತಾಡಿದಾಗ ಕೇಳ್ತು, ಇವಳೆ ತಾನೇ ಮಾತಾಡಿದ್ದು ಅಂತ ಎದ್ ನೋಡಿದ್ರೆ ದೃಷ್ಟಿ ಮಲ್ಕೊಂಡಿರ್ತಾಳೆ. ಯಪ್ಪ ಇವಳಿಗೆ ನಿದ್ದೆಯಲ್ಲಿ ಮಾತಾಡೋ ಕಾಯಿಲೆ ಬೇರೆ ಇದೇನಾ, ಇನ್ನ ನನ್ನಿದ್ದು ಎಂತೆಂತ ಸೀಕ್ರೆಟ್ ನ ಇವಳು ಮುಚ್ಚಿಟ್ಟಿದ್ದಾಳೆ ಅಂತ ಅಲ್ಲೇ ಕೋಪ ಮಾಡ್ಕೊಂಡ್ ಕೂತಿರ್ತೇನೆ. ರೀ ಯಾಕ್ರಿ ಈ ತರ ಮಾಡ್ತೀರಾ, ಒಂದ್ಸತಿ ಮನೆಗ್ ಬರ್ತೀನಿ ಅಂತ ಹೇಳ್ರಿ, ನಮ್ಮಮ್ಮ ತುಂಬಾ ಖುಷಿಯಾಗಿ ಬಿಡ್ತಾರೆ ರೀ, ನಮ್ಮಮ್ಮ ಖುಷಿಗೋಸ್ಕರನೇ ನಿಮ್ಮನ್ನ ಮನೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದೀನಿ ರೀ, ಯಾಕ್ರಿ ಈ ತರ ಮಾಡ್ತೀರಾ ಅಂತ ಮಾತಾಡ್ತಾ ಇರ್ತಾಳೆ. ರೀ ನಿಮ್ ಮೇಲೆ ನನ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ ರೀ, ಆದ್ರೆ ನಿಮಗೆ ನನ್ ಮೇಲೆ ಸಾಸಿವೆ ಅಷ್ಟು ಪ್ರೀತಿ ಇಲ್ಲ ರೀ, ಯಾಕ್ರಿ ಈ ತರ ಮಾಡ್ತೀರಾ ಅಂತ ದೃಷ್ಟಿ ಹೇಳ್ತಾ ಇರ್ಬೇಕಾದ್ರೆ ಯಪ್ಪ ಇವಳು ಬಿಟ್ರೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾಳೆ. ಹೇಗಾದ್ರೂ ಮಾಡಿ ಈ ಡೈಲಾಗ್ ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಕಪ್ಪನ್ನ ತಗೊಂಡು ಜೋರಾಗಿ ಬಿಸಾಕ್ಬಿಟ್ಟು ಹಾಗೆ ಮಲ್ಕೊಂಡ್ ಬಿಡ್ತಾನೆ. ದೃಷ್ಟಿ ಎಚ್ಚರಾಗಿ ಯಾರದು ಅಂತ ಕಿರ್ಚಾಡ್ತಾ ಇರ್ತಾಳೆ. ನೋಡಿದ್ರೆ ದತ್ತ ಮಲ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಅಪ್ಪ ಅಮ್ಮ ಚೆನ್ನಮ್ಮ ಮತ್ತೆ ಮಹಾದೇವನ್ನ ತೋರಿಸ್ತಾರೆ. ಅವ್ರು ಇವಾಗ ಬಂಗಾರದ ಅಂಗಡಿಗೆ ಬಂದಿರ್ತಾರೆ. ಆದ್ರೆ ಚೆನ್ನಿ ಒಳಗೋಗಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಬೇಕಾದ್ರೆ ಮಹಾದೇವ ಏನಾಯ್ತು ಚೆನ್ನಿ ಅಂತ ಕೇಳ್ತಾನೆ. ಏನಿಲ್ಲ ಮಹಾದೇವ, ತುಂಬಾ ವರ್ಷ ಆದ್ಮೇಲೆ ಬಂಗಾರದ ಅಂಗಡಿ ಬರ್ತಾ ಇದೀವಿ ಅಲ್ವಾ, ಒಂಥರ ಆಗ್ತಾ ಇದೆ ಕಣೋ ಅಂತ ಹೇಳ್ತಾಳೆ. ಚೆನ್ನಿ ನೆನ್ಪಿದೆ, ನಾ ಮದ್ವೆ ಆಗಿ ಹೊಸದ್ರಲ್ಲಿ ನಾನ್ ನಿನ್ಗೆ ಓಲೆ ಕೊಡ್ಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೆ ಅಲ್ವಾ ಅಂದಾಗ ಹೌದು ಕಣೋ ಮಹಾದೇವ, ಅವಾಗೇನೆ ಬಂದಿದ್ದು ಕೊನೆ, ನಾನ್ ಮತ್ತೆ ಯಾವತ್ತೂ ಬಂದೇ ಇಲ್ಲ ಅಂತ ಹೇಳ್ತಾಳೆ. ಸೊ ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಇಬ್ರು ಒಳಗಡೆ ಬರ್ತಾರೆ. ನಮ್ಗೆ ಒಂದ್ ಉಂಗುರ ಬೇಕಿತ್ತು ಅಂತ
ಕೇಳಿದಾಗ ಯಾರ್ದು ನಿಮ್ ಸೈಜ್ಗ ಅಂತ ಕೇಳ್ತಾರೆ. ಅಲ್ಲ ಅಲ್ಲ ನಾ ಉಂಗುರ ಸೈಜ್ ಕೊಡೆ ಅಂತ ಹೇಳ್ಬಿಟ್ಟು ದತ್ತಾಬಾಯಿ ಉಂಗುರ ಸೈಜ್ ನ ಕೊಡ್ತಾರೆ. ಓ ಹೌದಾ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ 1 ಲಕ್ಷದ ಇರೋ ಈ ರಿಂಗ್ಸ್ ಎಲ್ಲಾನು ಕೂಡ ತಂದು ಕೊಡ್ತಾರೆ. ಎಷ್ಟಾಗುತ್ತೆ ಅಂತ ಕೇಳ್ದಾಗ ಇದೆಲ್ಲ 1 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಇಷ್ಟಕ್ಕೊಂದೆಲ್ಲ ಬೇಡಮ್ಮ, ಇದು ನಮ್ ಬಜೆಟ್ಗೆ ಆಗೋಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಇರಿ ಅಂತ ಹೇಳ್ಬಿಟ್ಟು ಅವ್ರ ಬಜೆಟಿಗೆ ತಕ್ಕ ಹಾಗೆ ಒಂದು ಉಂಗುರನ ಕೊಡ್ತಾರೆ. ಸರಿ ಇದನ್ನ ಪ್ಯಾಕ್ ಮಾಡಿಸಿ, ಇದು ನಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಈ ಕಡೆ ಬಿಲ್ ಕೌಂಟರ್ ಹತ್ರನೂ ಕೂಡ ಮಹಾದೇವ ಅಂಗಡಿ ತುಂಬಾ ಚೆನ್ನಾಗಿದೆ, ಸ್ವಲ್ಪ ನೋಡಿ ನಮಗೂ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದಾಗ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿನೇ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಆ ಉಂಗುರ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಹೊಸದಾಗಿ ಮದ್ವೆ ಆಗಿರೋ ಹುಡುಗ ಮತ್ತೆ ಹುಡುಗಿ ಅವ್ರ ಅತ್ತೆ ಬಂದಿರ್ತಾರೆ, ಅವ್ರ ಅಮ್ಮ ಬಂದಿರ್ತಾರೆ. ಅವಾಗ ಇಲ್ಲಿ ತಾಳಿನ ಕೊಡಿಸ್ತಾ ಇರ್ಬೇಕಾದ್ರೆ ಅಮ್ಮ ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದನ್ನ ಈ ಕಡೆ ಚೆನ್ನಮ್ಮ ಮಹಾದೇವ ಇಬ್ರು ಕೂಡ ನೋಡ್ತಾರೆ. ಮಹಾದೇವ ದೃಷ್ಟಿ ಮದ್ವೆ ಆದಾಗಿದ್ದನು ಕೂಡ ಬರೀ ದಾರದಲ್ಲೇ ಇದ್ದಾಳೆ ಕಣೋ, ಅವಳಿಗೂ ಈ ತರ ಚಿನ್ನದ ಸರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಚೆನ್ನಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಹೇಮಾ ರೂಮ್ ಹತ್ರ ದೃಷ್ಟಿ ನಿಂತಿರ್ತಾಳೆ. ಅದನ್ನ ಸೈಲೆಂಟ್ ನೋಡ್ಬಿಟ್ಟು ಅಯ್ಯೋ ದೃಷ್ಟಿ ಈ ತರ ಯಾರಿಗಾದ್ರೂ ಎದುರಿಸ್ಬಿಟ್ರೆ ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬಿಡ್ತಾರೆ, ಯಾಕೆ ಇಷ್ಟು ಸೈಲೆಂಟ್ ಅಲ್ಲಿ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದಾಗ ನಾನು ಹೇಮಮ್ಮ ರೂಮ್ ಕಡೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಓ ಅರ್ಥ ಆಯ್ತು ಬಿಡು, ಇವಾಗ ನೇತ್ರಮುನಿಗೂ ಒಪ್ಸಿದೀನಿ, ಇವಾಗ ಹೇಮಕ್ಕನ್ನು ಒಪ್ಪಿಸ್ಬೇಕು ಅಂತ ಅಷ್ಟೇ ತಾನೇ, ಆಗ್ಲಿ ಆಗ್ಲಿ ಅಂತ ಹೇಳ್ತಾನೆ. ಆದ್ರೆ ಇವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟನೇ ಅಂತ ದೃಷ್ಟಿ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಲಾಕ್ ಮಾಡಿರೋದೆಲ್ಲದೂ ಕೂಡ ನೆನ್ಪು ಮಾಡ್ಕೊಳ್ತಾಳೆ. ಮುಗಿತು ಕಣೆ ನಿನ್ ಜೀವನ ಅಂತ ಹೇಳಿರೋದ್ನೆಲ್ಲ ನೆನ್ಪು ಮಾಡ್ಕೊಂಡು ದೃಷ್ಟಿ ಸ್ವಲ್ಪ ಭಯ ಪಡ್ತಾ ಇರ್ತಾಳೆ. ಅಯ್ಯೋ ದೃಷ್ಟಿ ನೇತ್ರಮ್ಮನೆ ಒಪ್ಸಿದ್ಯಾ ಅಂದ್ಮೇಲೆ ಹೇಮಕ್ಕನು ಕೂಡ ಒಪ್ಸೋದಾಗುತ್ತೆ ಬಿಡು ಅಂತ ಹೇಳ್ತಾನೆ. ಇಲ್ಲ ನೇತ್ರಮ್ಮ ಏನೋ ಮುಂಗೋಪಿ, ಅವ್ರ ಮಾತಲ್ಲೇ ಹೇಗೋ ಕಟ್ಟಾಕ್ಬೋದು, ಆದ್ರೆ ಹೇಮಕ್ಕ ನೀವ್ ಅನ್ಕೊಂಡಿರೋ ಹಾಗೆ ಅಲ್ಲ, ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ತಾಳೆ. ಅಯ್ಯೋ ನನ್ ತಂಗಿಗೆ ಕಷ್ಟ ಅಂದ್ರೆ ಇಷ್ಟ, ಅವಳಿಗೆ ಆಗೋಲ್ಲ ಅನ್ನೋದೇನು ಇಲ್ಲ, ನೀನು ಇವ್ರನ್ನ ಒಪ್ಪಿಸ್ತೀಯಾ, ನಂಬಿಕೆ ನನ್ಗಿದೆ. ಅಯ್ಯೋ ಸೈಲೆಂಟ್ ಅಣ್ಣ ನೀನೇ ನನಗೆ ಧೈರ್ಯ ಕೊಡ್ತಾ ಇದೀಯಾ ಅಥವಾ ಧೈರ್ಯನ ಕಿತ್ಕೊಳ್ತಾ ಇದೀಯ ಅಂತ ಹೇಳಿದ ತಕ್ಷಣ ಅಯ್ಯೋ ನಿನ್ಗ ಅನಿಸ್ತಾ ಎಲ್ಲ ಊಫಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಹೇಮಾ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಅದನ್ನ ಹೇಮಾ ನೋಡ್ಬಿಟ್ಟು ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದು ಏನಿಲ್ಲ ಹೇಮಕ್ಕ ಅಂತ ಹೇಳ್ತಾನೆ. ಹಾಗಿದ್ರೆ ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಮತ್ತೆ ಕೇಳಿದಾಗ ಅದು ದೃಷ್ಟಿ ಏನು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ತಾನೆ. ಅವಾಗ ಈ ಕಡೆ ಹೇಮಾ ಕೂಡ ಏನ್ ದೃಷ್ಟಿ ಅಂತ ಕೇಳ್ತಾಳೆ. ಅದು ಸಾವುಕಾರ್ನ ನಮ್ಮ ಮನೆ ಕರ್ಕೊಂಡು ಹೋಗೋಕೆ ನಿಮ್ ಪರ್ಮಿಷನ್ ಬೇಕಿತ್ತು ಅಂತ ಹೇಳ್ದಾಗ ಆಗೋದಿಲ್ಲ ಅಂತ ಅಲ್ಲೇ ಹೇಳ್ದೆ ತಾನೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಅಯ್ಯೋ ಏನ್ ಹೇಮಕ್ಕ ನೀವು ಕಡ್ಡಿ ಮುರಿದಾಗೆ ಹೇಳ್ಬಿಟ್ರೆ, ಪಾಪ ದೃಷ್ಟಿ ಇಷ್ಟು ದಿನ ಮನೆಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದಾಳೆ, ಅದಕ್ಕಾದ್ರೂ ನೀವು ವರ ಅಂತ ಕೊಡ್ಬೋದು ತಾನೆ, ಒಪ್ಕೆನಾ ಅಂತ ಸೈಲೆಂಟ್ ಹೇಳ್ತಾನೆ. ಹೌದು ಸೈಲೆಂಟ್, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ, ನೀನ್ ಹೇಳ್ತಾ ಇದೀಯ ಅಂದ್ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ. ಆಯ್ತು ದೃಷ್ಟಿ ನಿನ್ಗೊಂದು ಅವಕಾಶನ ನಾನ್ ಕೊಡ್ತೀನಿ, ಇನ್ನು ಅರ್ಧ ಗಂಟೆ ಬಿಟ್ಟು ನೀನು ಗಾರ್ಡನ್ಗೆ ಬಾ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಅಲ್ಲಿದ್ದ ಹೋಗ್ತಾಳೆ. ಅವಾಗ ಸೈಲೆಂಟ್ ಮತ್ತೆ ದೃಷ್ಟಿ ಇಬ್ರು ಶಾಕ್ ಆಗ್ತಾರೆ. ಏನು ಅರ್ಧ ಗಂಟೆ ಬಿಟ್ಟು ಗಾರ್ಡನ್ ಹತ್ರ ಹೋಗ್ಬೇಕಾ, ಗಾರ್ಡನ್ ಹತ್ರ ಯಾಕೆ ಹೋಗ್ಬೇಕು ಅಂತ ಸೈಲೆಂಟ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೃಷ್ಟಿ ಈ ಕಡೆ ಬೇರೆನೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಿದ್ರೆ ದೃಷ್ಟಿ ಇವಾಗೆ ಹೋಗೋಣ ಬಾ ಅಂತ ಸೈಲೆಂಟ್ ಹೇಳ್ದಾಗ ಇಲ್ಲ ಸೈಲೆಂಟ್ ಅಣ್ಣ, ನೀವ್ ಅನ್ಕೊಂಡಿರೋ ಹಾಗೆ ಹೇಮಕ್ಕ ಇಲ್ಲ, ಅವರು ಅರ್ಧ ಗಂಟೆ ಬಿಟ್ಟು ಗಾರ್ಡನ್ಗೆ ಬಾ ಅಂತ ಹೇಳ್ತಾ ಇದ್ದಾರಂದ್ರೆ ಅವರು ನನ್ನ ಪರೀಕ್ಷೆಗೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ, ಅವ್ರು ನನಗೆ ಪರೀಕ್ಷೆ ಕೊಡ್ತಾರೆ ಅಂತ ದೃಷ್ಟಿ ಹೇಳ್ದಾಗ ಏನೋ ಅವರು ನಿನ್ಗೂ ಪರೀಕ್ಷೆ ಕೊಡ್ತಾರ, ಯಪ್ಪ ನನ್ನ ತಲೆ ಕೆಟ್ಟೋಗ್ತಾ ಇದೆ ಅಂತ ಸೈಲೆಂಟ್ ಹೇಳ್ತಾನೆ. ಈ ಕಡೆ ದೃಷ್ಟಿ ಯಾವುದೇ ಆಗಿರ್ಲಿ ಏನೇ ಆಗಿರ್ಲಿ ನಾನು ಅದನ್ನ ಗೆಲ್ಲೇಬೇಕು ಅಂತ ಅನ್ಕೊಳ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.